ಚೀಟಿ ಹೆಸರಲ್ಲಿ ಕೊಳ್ಳೆ ಹೊಡೆದು ಮೋಸ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ವೆಂಕಟೇಶ್ನನ್ನ ಬ್ರೂಸ್ಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಸಾರ್ವಜನಿಕರು ಹೂಡಿಕೆ ಮಾಡಿದ್ದ ಹಣದೊಂದಿಗೆ ಈತ ಚೀಟಿ ವ್ಯವಹಾರವನ್ನ ನಡೆಸುತ್ತಿದ್ದ. ಸುಮಾರು 700ಕ್ಕೂ ಹೆಚ್ಚು ಜನರಿಂದ ಕಂತಿನ ಮೂಲಕ ಚೀಟಿ ಕಟ್ಟಿಸಿಕೊಳ್ತಾ ಇದ್ದ. ಕೋಟಿಗಟ್ಟಲೆ ಹಣ ದೋಚಿ ಎಸ್ಕೇಪ್ ಆಗಿದ್ದ ಕಿರಾತಕ ವೆಂಕಟೇಶ್ ಪತ್ನಿ ಹಾಗೂ ಅಳಿಯ ಇವರಿಬ್ಬರನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. ಪಾರ್ಟ್ನರ್ ಸಲೀಂ ಆತ ನಾಪತ್ತೆಯಾಗಿದ್ದಾನೆ. ಚೀಟಿ ಹೆಸರಲ್ಲಿ ಮೋಸ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ವೆಂಕಟೇಶ್ನನ್ನ ಬ್ರೂಸ್ಪೇಟೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಾರ್ವಜನಿಕರು ಹೂಡಿಕೆ ಮಾಡಿದ್ದಂಥ ಹಣ ಏನಿದೆ ಅದರೊಂದಿಗೆ ಈತ ಚೀಟಿ ವ್ಯವಹಾರವನ್ನು ನಡೆಸ್ತಾ ಇದ್ದ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನು ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಸುಮಾರು 700ಕ್ಕೂ ಹೆಚ್ಚು ಜನರು ಕಂತಿನ ಮೂಲಕ ಚೀಟಿಯನ್ನು ಕಟ್ತಾ ಇದ್ರು, ಈತ ಕಟ್ಟಿಸ್ಕೊಳ್ತಾ ಇದ್ದ. ಆಮೇಲೆ ಆ ಕೋಟಿಗಟ್ಟಲೆ ಹಣವನ್ನು ದೋಚಿ ಆತ ಎಸ್ಕೇಪ್ ಆಗಿದ್ದ. ಸದ್ಯ ವೆಂಕಟೇಶ್ ಪತ್ನಿ ಹಾಗೆಯೇ ಅಳಿಯ ಜೊತೆಗೆ ಪಾರ್ಟ್ನರ್ ಸಲೀಂ ಏನಿದ್ದಾನೆ ಇವ್ರ ಜೊತೆಗೆ ಈ ಒಂದು ಮೋಸದ ಜಾಲದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಲೀಂ ಆತ ಸದ್ಯ ಅಪ್ಸ್ಕ್ಯಾಂಡ್ ಆಗಿದ್ದಾನೆ. ಆತನಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ಬಳ್ಳಾರಿಯಲ್ಲಿ ಚೀಟಿ ಅವ್ಯವಹಾರ ನಡೀತಾ ಇದೆ. ಇವತ್ತೇನು ಜನಸಾಮಾನ್ಯರು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇವತ್ತು ಸಾಲ ಸಿಗದೇನೆ ಇವತ್ತು ದುಬಾರಿ ಹಣದಲ್ಲಿ ಇವತ್ತು ಚೀಟಿ ವ್ಯವಹಾರ ನಡೀತಾ ಇದೆ. ಇದರಲ್ಲಿ ಎಷ್ಟೋ ಜನ ಇವತ್ತು ಜನಗಳು ಮೋಸಕ್ಕೊಳಗಾಗ್ತಿದ್ದಾರೆ, ವ್ಯಾಪಾರಸ್ಥರು ಮೋಸಕ್ಕೊಳಗಾಗ್ತಿದ್ದಾರೆ. ಇದ್ರ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ಅವ್ರ ಮೇಲೆ ಕ್ರಮ ತಗೊಳ್ಳೋ ನಿಟ್ಟಿನಲ್ಲಿ ಇವತ್ತು ಮುಂದಾಗ್ಬೇಕಂತ ಹೇಳ್ತಾ ಇದೀವಿ. ಅದೇ ರೀತಿ ಇವತ್ತೇನು ಜನಸಾಮಾನ್ಯರಿಗೆ ಇವತ್ತು ಬ್ಯಾಂಕ್ಗಳಲ್ಲಿ ಸಹಕಾರ ಸಂಘಗಳಲ್ಲಿ ಇವತ್ತು ಈಸಿಯಾಗಿ ಇವತ್ತು ಸಾಲ ಸೌಲಭ್ಯಗಳು ಸಿಗೋ ತರ ಆಗ್ಬೇಕು. ಇದು ಸಿಗದೇ ಇರೋದ್ರಿಂದ ಇವತ್ತು ಜನರು ಕಷ್ಟ ಜೀವನಗಳ ಪರಿಸ್ಥಿತಿನ ಎದುರಿಸೋ ನಿಟ್ಟಿನಲ್ಲಿ ವ್ಯಾಪಾರ ಮಾಡೋ ನಿಟ್ಟಿನಲ್ಲಿ ವ್ಯವಹಾರ ಮಾಡೋ ನಿಟ್ಟಿನಲ್ಲಿ ಇವತ್ತು ಈ ತರ ಚೀಟಿ ವ್ಯವಹಾರಕ್ಕೆ ಹೋಗ್ತಾರೆ, ಅಲ್ಲಿ ಬಲಿ ಆಗ್ತಿದ್ದಾರೆ. ಇದರಿಂದ ಎಷ್ಟೋ ಜನಗಳಿಗೆ ತೊಂದರೆ ಆಗಿದೆ, ಎಷ್ಟೋ ಜನ ಲಾಸ್ ಆಗಿದ್ದಾರೆ. ಸೊ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕಂತ ನಾವು ಆಗ್ರಹಿಸ್ತಾ ಇದೀವಿ. ಅದೇ ರೀತಿ ಇವತ್ತು ಯಾವುದೇ ಒಂದು ಚೀಟಿ ವ್ಯವಹಾರ ಅದು ಅಧಿಕೃತವಾಗಿರಲ್ಲ, ಯಾವುದೇ ಒಂದು ಲೈಸೆನ್ಸ್ ಇರೋದಿಲ್ಲ, ಅನಧಿಕೃತವಾಗಿ ಎಷ್ಟೋ ಜನಗಳು ನಡೀತಾ ಇದೆ. ಅದಕ್ಕೂ ಸರ್ಕಾರ ಕಡಿವಾಣ ಹಾಕ್ಬೇಕು. ಒಂದು ಸರ್ಕಾರದಿಂದ ಲೈಸೆನ್ಸ್ ತಗೊಂಡು ಅಧಿಕೃತವಾಗಿ ಒಂದು ವ್ಯವಹಾರ ನಡೆಯೋ ತರ ಆಗ್ಬೇಕು. ಅದು ಯಾವ್ದು ನಡೀತಾ ಇವತ್ತೇನೋ ಬಳ್ಳಾರಿ ನಗರದಲ್ಲಿ ಚೀಟಿ ವ್ಯವಹಾರ ಒಂದು ದಂಧೆ ಆಗ್ಬಿಟ್ಟಿದೆ. ಇವತ್ತು ಈ ತರ ಒಂದು ಚೀಟಿ ವ್ಯವಹಾರಗಳು ನಡೀತಾ ಇದೆ. ಏನೋ ಇತ್ತೀಚೆಗೆ ಅರೆಸ್ಟ್ ಆಗಿರ್ತಕ್ಕಂಥ ವೆಂಕಟೇಶ್ ಅವ್ರ ಜೊತೆ ಸಾಕಷ್ಟು ಜನ ಸಾಲ ಸೂಲ ಮಾಡಿ ಸಣ್ಣ ಪುಟ್ಟ ಅಮೌಂಟ್ ನ ಕೂಡಿಕಣ ಮಾಡಿ ಅವ್ರಿಗೆ ಏನ್ ಚೀಟಿ ಕಟ್ಟಿದಾರಂತೆ, ಅವ್ರ ದುಡ್ಡು ವಾಪಸ್ ಇಸ್ಕೊಡೋ ತರ ಪೊಲೀಸ್ ಇಲಾಖೆ ಆಗ್ಬೇಕು. ಅದರಿಂದ ಇವತ್ತು ದುಡ್ಕೊಂಡು ತಿನ್ನಂತ ಜನಗಳು ಇವತ್ತು ಬೀದಿಗೆ ಬೀಳೋ ಪರಿಸ್ಥಿತಿ ಆಗಿದೆ. ಇವತ್ತು ಇನ್ನೊಂದ್ ಕಡೆ ಇವತ್ತೇನೋ ಬ್ಯಾಂಕ್ಗಳಾಗಿರ್ಬೋದು, ಸಹಕಾರ ಸಂಘಗಳಾಗಿರ್ಬೋದು, ದಿನನಿತ್ಯ ವ್ಯಾಪಾರಸ್ಥಿಗೆ ಅವ್ರಿಗೆ ಅನುಕೂಲ ಆಗೋ ತರ ನಿಟ್ಟಿನಲ್ಲಿ ಸಾಲಗಳು ಒದಗಿಸೋತಾರಂತ ಒಂದು ವ್ಯವಸ್ಥೆ ಆದ್ರೆ ಇಂಥ ಒಂದು ಚೀಟಿ ವ್ಯವಹಾರ ಇದನ್ನ ಇವತ್ತು ಕಡಿವಾಣ ಹಾಕಕ್ ಸಾಧ್ಯ ಆಗುತ್ತೆ. ಅದನ್ನ ಆಗ್ಬೇಕಂತೇಳಿ ಸಂದರ್ಭದಲ್ಲಿ ನಾವು ಸಾರ್ವಜನಿಕರವಾಗಿ ಆಗ್ರಹಿಸ್ತಾ ಇದೀವಿ.